ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರ್ತಕ್ಕಂಥ ಭಾಷಾಭ್ಯಾಸದ ಎಲ್ಲ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ನಾಳೆ ಎಲ್ಲ ನಾಡಿದ್ದಂದ್ರೆ ಏನು ಕನ್ನಡ ಸೆಕೆಂಡ್ PUC ನಲ್ಲಿ ಬರ್ತಕ್ಕಂಥ ಕನ್ನಡ ಎಕ್ಸಾಮ್ ಇದೆ. ಅದಕ್ಕೆ ನಾವು ಇವತ್ತು ಕಂಪಲ್ಸರಿಯಾಗಿ 20ರಿಂದ 25 ಅಂಕಗಳು ಕಂಪಲ್ಸರಿಯಾಗಿ ಫಿಕ್ಸ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇದರಿಂದ ಈ ವಿಡಿಯೋದಲ್ಲಿ ಬರ್ತಕ್ಕಂಥ 25 ಕ್ವಶನ್ಗಳು ನಾವು ಬಂದೇ ಬರುತ್ತೆ. ಇವುಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಕೊನೆಯದಾಗಿ ನಾವು 5 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಅಧ್ಯಯನ ಮಾಡೋಣ. ಆವಾಗ ನಿಮಗೆ ಏನಾಗುತ್ತಂದರೆ ಅವುಗಳನ್ನು ಹೇಗೆ ಬಿಡಿಸೋದು ಮತ್ತು ಹೇಗೆ ಬಿಡಿಸಿದರೆ ನಿಮಗೆ 5 ಅಂಕಗಳನ್ನು ನೀಡ್ತಾರೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇವತ್ತು ನಾವು ಗ್ರಾಮರ್ ಸೆಕ್ಷನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇವತ್ತು ನಾವು ಪ್ರಥಮವಾಗಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಪ್ರಥಮವಾಗಿ ಪದಗಳ ಅರ್ಥಗಳ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ನಾವು ಕನ್ನಡದ ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಪದಗಳ ಮತ್ತು ಅವುಗಳ ಅರ್ಥಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಪ್ರಥಮವಾಗಿ ಮಾರ ಎಂಬ ಪದದ ಅರ್ಥ ಯಾವುದಂದರೆ ಮನ್ಮಥ ಅಥವಾ ಕಾಮ ಅಂತ ಆಗುತ್ತೆ. ಎರಡನೇದು ಗಾಲಿ ಪದದ ಅರ್ಥ ಚಕ್ರ ಅಂತ ಆಗುತ್ತೆ. ಮೂರನೇದು ತಮ ಪದದ ಅರ್ಥ ಕತ್ತಲು ಅಂತ ಆಗುತ್ತೆ. ನಾಲ್ಕನೇದು ಪಂಕ ಪದದ ಅರ್ಥ ಕೆಸರು ಅಂತ ಆಗುತ್ತೆ. ಐದನೆಯದು ತೃಣ ಪದದ ಅರ್ಥ ಹುಲ್ಲು ಅಂತ ಆಗುತ್ತೆ. ಆರನೆಯದು ಸಂಕುಲ ಪದದ ಅರ್ಥ ಗುಂಪು ಅಂತ ಆಗುತ್ತೆ. ಏಳನೆಯದು ಬೆತ್ತ ಪದದ ಅರ್ಥ ಬೀಜ ಅಂತ ಆಗುತ್ತೆ. ಎಂಟನೆಯದು ಗೆರಡ ಪದದ ಅರ್ಥ ತೆಂಗಿನಕಾಯಿ ಚಿಪ್ಪು ಅಂತ ಆಗುತ್ತೆ. ಒಂಬತ್ತನೆಯದು ಹೆದೆ ಪದದ ಅರ್ಥ ಬಿಲ್ಲಿನ ಹಗ್ಗ ಅಂತ ಆಗುತ್ತೆ. ಹತ್ತನೆಯದು ದಾರಂದ ಪದದ ಅರ್ಥ ಬಾಗಿಲು ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 11ನೆಯದು ಪುಳಕ ಪದದ ಅರ್ಥ ರೋಮಾಂಚನ ಅಂತ ಆಗುತ್ತೆ. 12ನೆಯದು ಹಾಸುಗುಂಬಿ ಎಂಬ ಪದದ ಅರ್ಥ ರೈಲು ಹಳಿ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 13ನೆಯದು ಧರಿತ್ರಿ ಎಂಬ ಪದದ ಅರ್ಥ ಭೂಮಿ ಅಂತ ಆಗುತ್ತೆ. 4ನೆಯದು ದರಿ ಅಂದ್ರೂ ಭೂಮಿ, ಧರಿತ್ರಿ ಅಂದ್ರೂ ಕೂಡ ಭೂಮಿ ಅಂತ ಆಗುತ್ತೆ. ಸಲೀಲ ಎಂಬ ಪದದ ಅರ್ಥ ನೀರು ಅಂತ ಆಗುತ್ತೆ. 15ನೆಯದು ಕುಗುರು ಎಂಬ ಪದದ ಅರ್ಥ ತೂಕಡಿಸು ಅಂತ ಆಗುತ್ತೆ. 16ನೆಯದು ಹೆಚ್ಚಾಳುತನ ಪದದ ಅರ್ಥ ಬಿಲ್ವಿದ್ಯಾ ಜಾನ್ಮ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 17ನೇ ಪದದ ಅರ್ಥ ಹಂದೆ ಪದದ ಅರ್ಥ ಹೇಡಿ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 18ನೇ ಪದದ ಅರ್ಥ ವರ್ಜಿಸು ಪದದ ಅರ್ಥ ಬಿಟ್ಟು ಬಿಡು ಅಂತ ಆಗುತ್ತೆ. 19ನೇದು ಇಗರ್ಜಿ ಪದದ ಅರ್ಥ ಚರ್ಚು ಅಂತ ಆಗುತ್ತೆ. 20ನೇದು ಕೀಲ ಪದದ ಅರ್ಥ ಪಾಳು ಬೀಳು ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ನಾವು ಸಮಾನಾರ್ಥಕ ಪದಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಸಮಾನಾರ್ಥಕ ಪದಗಳು ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಾನಾರ್ಥಕ ಪದಗಳನ್ನು ಕೂಡ ನೋಡ್ಕೊಂಡು ಹೋಗೋಣ. ಇವುಗಳು ಕೂಡ ಮಲ್ಟಿಪಲ್ ಚಾಯ್ಸ್ನಲ್ಲಿ ಮತ್ತು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮತ್ತು ಹೊಂದಿಸಿ ಬರೆಯರಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿವೆ. ಇವುಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಭೂಮಿ ಪದದ ಅರ್ಥ ದರೆ, ಇಳಿ, ನೆಲ ಮತ್ತು ವಸುದೆ ಎಂಬ ಸಮಾನಾರ್ಥಕ ಪದಗಳನ್ನು ಕೊಡುತ್ತದೆ. ಇನ್ನು ನೆಕ್ಸ್ಟು ಮನೆ ಎಂಬುದು ಗೃಹ, ಆಲಯ, ನಿವಾಸ, ಸದನ. ಇನ್ನು ನೆಕ್ಸ್ಟು ಕಲಹ ಪದದ ಸಮಾನಾರ್ಥಕ ಪದಗಳು ಕಾದಾಟ, ಜಗಳ ಅಂತ ಆಗುತ್ತೆ. ತಾರೆ ಪದದ ಸಮಾನಾರ್ಥಕ ಪದ ನಕ್ಷತ್ರ, ಚುಕ್ಕೆ ಅಂತ ಆಗುತ್ತೆ ಅಥವಾ ನಕ್ಷತ್ರ ಅಂತ ಆಗುತ್ತೆ. ಕಣ್ಣು ಪದದ ಸಮಾನಾರ್ಥಕ ಪದಗಳು ನಯನ ಮತ್ತು ನೇತ್ರ ಅಂತ ಆಗುತ್ತೆ. ಸುಧ ಪದದ ಸಮಾನಾರ್ಥಕ ಪದಗಳು ಮಗ ಮತ್ತು ಪುತ್ರ ಅಂತ ಆಗುತ್ತೆ. ಕುಸುಮ ಪದದ ಸಮಾನಾರ್ಥಕ ಪದಗಳು ಹೂ, ಸುಮ ಮತ್ತು ಪುಷ್ಪ ಅಂತ ಆಗುತ್ತೆ. ಮಾರ್ಕಟ ಪದದ ಸಮಾನಾರ್ಥಕ ಪದಗಳು ಮಂಗ, ವಾನರ, ಕಪಿ, ಕೋತಿ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಅನಲ ಪದದ ಸಮಾನಾರ್ಥಕ ಪದ ಅಗ್ನಿ ಮತ್ತು ಬೆಂಕಿ ಅಂತ ಆಗುತ್ತೆ. ಸಮರ ಪದದ ಸಮಾನಾರ್ಥಕ ಪದ ಯುದ್ಧ ಅಥವಾ ಕದನ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಭಾನು ಪದದ ಸಮಾನಾರ್ಥಕ ಪದ ಆಕಾಶ, ಆಗಸ, ಗಗನ ಅಂತ ಆಗುತ್ತೆ. 12ನೇದು ಕಾಂತಾರ ಪದದ ಸಮಾನಾರ್ಥಕ ಪದ ಕಾಡು ಮತ್ತು ಅಡವಿ ಅಂತ ಆಗುತ್ತೆ. ಇನ್ನು 13ನೇದು ಗೃಹ ಪದದ ಸಮಾನಾರ್ಥಕ ಪದ ಮನೆ, ಅನಿಲ, ನಿಲಯ, ನಿವಾಸ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 14ನೇದು ಈನ ಪದದ ಸಮಾನಾರ್ಥಕ ಪದ ಸೂರ್ಯ ಮತ್ತು ರವಿ ಅಂತ ಆಗುತ್ತೆ. 15ನೇದು ಪರಿಮಳ ಪದದ ಸಮಾನಾರ್ಥಕ ಪದ ಸುಗಂಧ ಮತ್ತು ಸುವಾಸನೆ ಅಂತ ಆಗುತ್ತೆ. 16ನೇದು ಮಾಯ ಪದದ ಸಮಾನಾರ್ಥಕ ಪದ ಮಾಸ ಅಥವಾ ತಿಂಗಳು ಅಂತ ಆಗುತ್ತೆ. ಇನ್ನು ನೆಕ್ಸ್ಟು
ಕಡಲು ಪದದ ಸಮಾನಾರ್ಥಕ ಪದ ಸಮುದ್ರ ಮತ್ತು ಸಾಗರ ಅಂತ ಆಗುತ್ತೆ. 16ನೇದು ಸೊರಗು ಪದದ ಸಮಾನಾರ್ಥಕ ಪದ ಒಣಗು ಮತ್ತು ಬಾಡು ಅಂತ ಆಗುತ್ತೆ. ಇನ್ನು ನೆಕ್ಸ್ಟು 19ನೇದು ಉರಗ ಪದದ ಸಮಾನಾರ್ಥಕ ಪದ ಹಾವು ಮತ್ತು ಸರ್ಪ ಅಂತ ಆಗುತ್ತೆ. 20ನೇದು ಒಡಲು ಪದದ ಸಮಾನಾರ್ಥಕ ಪದ ದೇಹ, ಶರೀರ ಮತ್ತು ಕಾಯಗಳಂತ ಆಗುತ್ತೆ. ಇವುಗಳನ್ನು ಒಂದ್ಸರಿ ಈಗ ನೋಡ್ಕೊಂಡಿರ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ಇವುಗಳನ್ನು ಮತ್ತೆ 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 ಮನನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇನ್ನು ನೆಕ್ಸ್ಟು ಇವತ್ತು ನಾನಾರ್ಥಕ ಪದಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನಾನಾರ್ಥಕಗಳೆಂದರೆ ಒಂದೇ ಪದವು ಎರಡೆರಡು ಅರ್ಥಗಳನ್ನು ನೀಡ್ತಕ್ಕಂಥ ಪದಗಳನ್ನು ಏನಂತ ಕರೀತಾರೆ, ನಾನಾರ್ಥಕ ಪದಗಳು ಅಂತ ಕರೀತಾರೆ. ಇದರಲ್ಲಿ ಒಂದನೇದು ಯಾವುದಂದರೆ ಅಡಿ ಪದದ ಒಂದು ಅರ್ಥ ಪಾದ ಅಂತ ಆಗುತ್ತೆ, ಇನ್ನೊಂದು ಅರ್ಥ ಅಳತೆ ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ಕವಿ ಪದದ ನಾನಾರ್ಥಕ ಪದಗಳು ಯಾವ್ಯಾವ ಅಂದರೆ ಆವರಿಸು ಎಂಬುದನ್ನು ಕವಿ ಅಂತ ಕರೀತಾರೆ, ಪದ್ಯ ಬರೆಯುವವನನ್ನು ಕವಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಕಳೆ ಪದದ ನಾನಾರ್ಥಕ ಪದಗಳು ಅಂದರೆ ಕಾಂತಿ ಎಂಬುದು ಒಂದು ಅರ್ಥವನ್ನು ಕೊಡುತ್ತೆ ಮತ್ತು ಕಸ ಅಂತ ಅನ್ನೋದು ಒಂದು ಅರ್ಥವನ್ನು ಕೊಡುತ್ತೆ. ದೊರೆ ಪದದ ನಾನಾರ್ಥಕ ಪದಗಳು ಯಾವ್ಯಾವ ಅಂದರೆ ಅರಸ ಎಂಬ ಪದವನ್ನು ಕೂಡ ಕೊಡುತ್ತೆ, ಪಡೆ ಎಂಬ ಪದವನ್ನು ಕೂಡ ಕೊಡುತ್ತೆ ಮತ್ತು ಗಳಿಸು ಎಂಬ ಪದವನ್ನು ಕೂಡ ಪದದ ಅರ್ಥವನ್ನು ಕೂಡ ಅದು ಕೊಡುತ್ತದೆ. ಇನ್ನು ನೆಕ್ಸ್ಟು ಕರ ಪದದ ನಾನಾರ್ಥಕ ಪದಗಳು ಯಾವ್ಯಾವ ಅಂದರೆ ಕರವನ್ನು ಕೈ ಅಂತಲೂ ಕೂಡ ಕರೀತಾರೆ ಮತ್ತು ತೆರಿಗೆ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟು ಮುನಿ ಪದದ ನಾನಾರ್ಥಕ ಪದಗಳು ಯಾವ ಅಂದರೆ ಒಂದು ಮುನಿ ಪದವು ಕೋಪ ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟು ಋಷಿ ಅಂತ ಕೂಡ ಹೇಳ್ಬೋದು. ಇನ್ನು 7ನೇದು ಬಗೆ ಪದದ ನಾನಾರ್ಥಕ ಪದಗಳು ಯಾವ ಅಂದರೆ ಬಗೆ ಅಂದರೆ ಯೋಚಿಸುವಂತ ಕೂಡ ಆಗುತ್ತೆ ಮತ್ತು ವಿಧ ಅಂತ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟು ನರ ಪದದ ನಾನಾರ್ಥಕ ಪದಗಳು ಮನುಷ್ಯ ಮತ್ತು ಅರ್ಜುನ ಅಂತ ಎರಡೆರಡು ಅರ್ಥಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟು 9ನೇದು ಹೊಳೆ ಪದದ ನಾನಾರ್ಥಕ ಪದಗಳು ಕಾಂತಿ ಮತ್ತು ನದಿ ಅಂತ ಆಗುತ್ತೆ. ಇನ್ನು ಬಟ್ಟೆ ಪದದ ನಾನಾರ್ಥಕ ಪದಗಳು ದಾರಿ, ಉಡುಪು ಅಂತ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟು 11ನೇದು ಹದ್ದು ಪದದ ನಾನಾರ್ಥಕ ಪದಗಳು ಮಿತಿ ಅಂತ ಒಂದು ಅರ್ಥವನ್ನು ಕೊಡುತ್ತೆ, ಇನ್ನು ಪಕ್ಷಿ ಅಂತ ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಇನ್ನು ನೆಕ್ಸ್ಟು ತೊರೆ ಪದದ ನಾನಾರ್ಥಕ ಪದಗಳು ಹಳ್ಳ ಅಂತ ಒಂದು ಅರ್ಥವನ್ನು ಕೊಡುತ್ತೆ, ಅಗಲಿಕೆ ಅಂತ ಇನ್ನೊಂದು ಅರ್ಥವನ್ನು ಕೊಡುತ್ತೆ. 13ನೇದು ನೆರೆ ಪದದ ನಾನಾರ್ಥಕ ಪದಗಳು ಒಂದು ಪ್ರವಾಸ ಅಂತ ಕೊಡುತ್ತೆ, ಇನ್ನೊಂದು ಸೀಳು ಅಂತ ಕೊಡುತ್ತೆ. ಇನ್ನು ನೆಕ್ಸ್ಟು ಕೊನೆ ಪದದ ನಾನಾರ್ಥಕ ಪದಗಳು ಒಂದು ಅಂತ್ಯ ಅಂತ ಕೊಡುತ್ತೆ, ಇನ್ನೊಂದು ತುದಿ ಅಂತ ಕೊಡುತ್ತೆ. ಇನ್ನು ನೆಕ್ಸ್ಟು ಕಂದ ಪದದ ನಾನಾರ್ಥಕ ಪದಗಳು ಒಂದು ಮಗು ಅಂತ ಕೊಡುತ್ತೆ, ಇನ್ನು ಪದ್ಯ ಅಂತ ಕೊಡುತ್ತೆ. ಇನ್ನು ನೆಕ್ಸ್ಟು 16ನೇದು ಉತ್ತದ ಪದದ ನಾನಾರ್ಥಕ ಪದಗಳು ಒಂದು ಜವಾಬು ಅಂತ ಕೊಡುತ್ತೆ, ಇನ್ನೊಂದು ದಿಕ್ಕು ಅಂತ ಕೊಡುತ್ತೆ. ಇನ್ನು ನೆಕ್ಸ್ಟು ಅರಸು ಎಂಬ ಪದದ ನಾನಾರ್ಥಕ ಪದಗಳು ಯಾವಂದರೆ ಒಂದು ಹುಡುಕು ಅಂತ ಕೊಡುತ್ತೆ, ಇನ್ನೊಂದು ರಾಜ ಅಂತ ಕೊಡುತ್ತೆ. ಇನ್ನೊಂದು 16ನೇದು ಗುರು ಪದದ ನಾನಾರ್ಥಕ ಪದಗಳು ಒಂದು ಶಿಕ್ಷಕ ಅಂತ ಕೊಡುತ್ತೆ, ಇನ್ನೊಂದು ದೊಡ್ಡದು ಅಂತ ಕೊಡುತ್ತೆ. ನೆಕ್ಸ್ಟು 19ನೇದು ನೆನೆ ಪದದ ನಾನಾರ್ಥಕ ಪದಗಳು ಯಾವಂದರೆ ಒಂದು ಒದ್ದೆ ಅಂತ ಕೊಡುತ್ತೆ, ಒಂದು ಸ್ಮರಿಸು ಅಂತ ಕೊಡುತ್ತೆ. ಇನ್ನು 20ನೇದು ಮಡಿ ಪದದ ನಾನಾರ್ಥಕ ಪದಗಳು ಯಾವಂದರೆ ಒಂದು ಸಾವು, ಮಡಿಯನ್ನು ಸಾವು ಅಂತಲೂ ಕೂಡ ಕರೀತಾರೆ, ಇನ್ನೊಂದು ಶುಚಿ ಅಂತ ಕೂಡ ಕರೀತಾರೆ. ಇವುಗಳು ಕೂಡ ನಾನಾರ್ಥಕ ಪದಗಳು. ನಾನಾರ್ಥಕ ಪದಗಳು ಅಂದರೆ ಏನಂದರೆ ಒಂದೇ ಪದವು ಎರಡೆರಡು ಅರ್ಥಗಳನ್ನು ನೀಡ್ತಕ್ಕಂಥ ಪದಗಳನ್ನು ಹೊಂದಿರೋದನ್ನು ಏನಂತ ಕರೀತಾರೆ, ನಾನಾರ್ಥಕ ಪದಗಳು ಅಂತ ಕರೀತಾರೆ. ಇವುಗಳನ್ನು ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಇವುಗಳನ್ನ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಮತ್ತು ಓದ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನಾವು ಇವತ್ತು ತತ್ಸಮ ತದ್ಭವ ರೂಪಗಳನ್ನು ನೋಡ್ಕೊಂಡು ಹೋಗೋಣ. ತತ್ಸಮ ತದ್ಭವ ರೂಪಗಳಲ್ಲಿ ಪ್ರಥಮವಾಗಿ ಯೋಗಿ ಪದದ ತದ್ಭವ ರೂಪ ಜೋಗಿ ಅಂತ ಆಗುತ್ತೆ, ಮುಖ ಪದದ ತದ್ಭವ ರೂಪ ಮೊಗ ಅಂತ ಆಗುತ್ತೆ, ಕ್ಷಮಾ ಪದದ ತದ್ಭವ ರೂಪ ಕ್ಷಮೆ ಅಂತ ಆಗುತ್ತೆ, ಅಗ್ನಿ ಪದದ ತದ್ಭವ ರೂಪ ಅಗ್ಗಿ ಅಂತ ಆಗುತ್ತೆ, ವೀರ ಪದದ ತದ್ಭವ ರೂಪ ಬೀರ ಅಂತ ಆಗುತ್ತೆ, ಕಸ್ತೂರಿ ಪದದ ತದ್ಭವ ರೂಪ ಕತ್ತೂರಿ ಅಂತ ಆಗುತ್ತೆ, ಆಕಾಶ ಪದದ ತದ್ಭವ ರೂಪ ಆಗಸ ಅಂತ ಆಗುತ್ತೆ, ಸಂಸ್ಕೃತಿ ಪದದ ತದ್ಭವ ರೂಪ ಸಕ್ಕದ ಅಂತ ಆಗುತ್ತೆ, ಸ್ವರ್ಗ ಪದದ ತದ್ಭವ ರೂಪ ಸಗ್ಗ ಅಂತ ಆಗುತ್ತೆ, ಮೋಕ ಪದದ ತದ್ಭವ ರೂಪ ಗೂಗಿ ಅಂತ ಆಗುತ್ತೆ, ಲಕ್ಷ ಪದದ ತದ್ಭವ ರೂಪ ಲಕ್ಕ ಅಂತ ಆಗುತ್ತೆ, ಯಶ ಪದದ ತದ್ಭವ ರೂಪ ಜಸ ಅಂತ ಆಗುತ್ತೆ, ಪ್ರಾಣ ಪದ ತದ್ಭವ ರೂಪ ಹರಣ ಅಂತ ಆಗುತ್ತೆ, ದೃಷ್ಟಿ ಪದ ತದ್ಭವ ರೂಪ ದಿಟ್ಟಿ ಅಂತ ಆಗುತ್ತೆ, ಪರೀಕ್ಷಿಸು ಪದ ತದ್ಭವ ರೂಪ ಪರೀಕ್ಷಿಸು ಅಂತ ಆಗುತ್ತೆ, ಶಿರ ಪದ ತದ್ಭವ ರೂಪ ಶಿರ ಅಂತ ಆಗುತ್ತೆ, ಸಂಸ್ಥಾಪದ ತದ್ಭವ ರೂಪ ಸಂಸ್ಥೆ ಅಂತ ಆಗುತ್ತೆ, ಆರ್ಯಪದ ತದ್ಭವ ರೂಪ ಅಜ್ಜೆಗಳಂತಾಗುತ್ತೆ. ಇವುಗಳನ್ನು ಕೂಡ ಒಂದ್ಸರಿ ಏನು ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ಇನ್ನೊಂದು ಸರಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು ನೆಕ್ಸ್ಟು ನುಡಿಗಟ್ಟುಗಳ ಕಡೆಗೆ ನಾವು ನೋಡ್ಕೊಂಡು ಹೋಗೋಣ. ನುಡಿಗಟ್ಟುಗಳೆಂದರೆ ತಲೆಬಾಗು. ಈ ಪದದ ನುಡಿಗಟ್ಟು ಯಾವುದಾಗುತ್ತೆ ಅಂದರೆ ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು ಎನ್ನುವುದು ನುಡಿಗಟ್ಟಾಗಿದೆ. ಇನ್ನು ಕೈಯೊಡ್ಡು ಅಂದರೆ ಇದನ್ನು ಈ ಪದದ ಅರ್ಥ ಯಾವುದಂದರೆ ನಾವು ಯಾರ ಬಳಿಯೂ ಕೈ ಒಡ್ಡಬಾರದು ಎಂಬುದು ಏನು ನುಡಿಗಟ್ಟನ್ನು ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿ ಏನಂದರೆ ಆ ವಾಕ್ಯದಲ್ಲಿ ಬರುವಂತೆ ನಾವು ಏನು ಮಾಡಬೇಕು, ಪ್ರಯೋಗ ಮಾಡಬೇಕು. ಇವಾಗ ನೋಡಿ, ಗಾಳಿ ಸುದ್ದಿ, ಯಾರಾದರೂ ಒಬ್ಬರು ಗಾಳಿ ಸುದ್ದಿಯನ್ನು ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು. ಇದು ತುಂಬ ಈಸಿಯಾಗಿರುತ್ತೆ. ಗಾಳಿ ಸುದ್ದಿ ಎಂಬ ಪದವನ್ನು ಪ್ರಯೋಗ ಮಾಡಿಬಿಟ್ಟು ಒಂದು ವಾಕ್ಯವನ್ನು ಬರೀರಿ ಅಂತ ಹೇಳ್ತಾರೆ. ಇವುಗಳನ್ನು ನೀವು ಈಸಿಯಾಗಿ ಬರಿಬೋದು. ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು ಅಂತ ಹೇಳ್ತಾರೆ. ಅಥವಾ ಯಾರೋ ಒಬ್ಬರು ಗಾಳಿ ಸುದ್ದಿಯನ್ನು ಹರಡಿಸಿದರು ಅಂತ ಕೂಡ ನಾವು ಬರಿಬೋದು. ಕಾಲು ಕೀಳು ಅಂದರೆ ಪೊಲೀಸರನ್ನು ಕಂಡಾಗ ಕಳ್ಳರು ಕಾಲು ಕೀಳುತ್ತಾರೆ. ಕಾಲು ಕೀಳು ಅಂದರೆ ಓಡಿ ಹೋಗುವ ಅರ್ಥವನ್ನು ಕೊಡುತ್ತೆ. ಇನ್ನು ತಲೆದೂಗು ಅಂತಂದರೆ ಏನು
ಏನು ಸಂಗೀತಕ್ಕೆ ನಾವು ಸಂಗೀತಕ್ಕೆ ತಲೆದೂಗ್ತೇವೆ. ತಲೆದೂಗೋದಂದರೆ ಅದನ್ನು ಸ್ಮರಿಸೋದು, ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನು ಏನಂತ ಕರೀತಾರೆ? ತಲೆದೂಗು ಅಂತ ಕರೀತಾರೆ. ದಾರಿದೀಪ, ದಾರಿದೀಪ ಅಂದ್ರೆ ಮಾರ್ಗದರ್ಶನವನ್ನು ದಾರಿದೀಪ ಅಂತಾರೆ. ಹಿರಿಯರ ಮಾತುಗಳು ನಮಗೆ ದಾರಿದೀಪದಂತೆ ದಂತರಿಸುತ್ತವು ಅಂತ ಹೇಳ್ಬೋದು. ಶಿಕ್ಷಕರು ನಮಗೆ ದಾರಿದೀಪದಂತೆ ಕಾಣುವರು ಅಂತ ಕೂಡ ನಾವು ಇನ್ನೊಂದು ವಾಕ್ಯದಲ್ಲಿ ಬರಿಬೋದು. ಇನ್ನು ಎರಡು ಕಗಿ ಅನ್ನುವಂತಹ ಏನು ನುಡಿಗಟ್ಟನ ವಾಕ್ಯದಲ್ಲಿ ಪ್ರಯೋಗ ಮಾಡಿದಾಗ ನಾವು ಉಂಡ ಮನೆಗೆ ಎರಡು ಬಗೆಯಬಾರದು ಅಂತ ಹೇಳ್ತಾರೆ. ಇಲ್ಲಿ ಎರಡು ಕಗಿ ಅಲ್ಲ, ಎರಡು ಬಗೆ ಅಂತ. ಎರಡು ಬಗೆ ಅಂತಂದರೆ ನಾವು ಮೋಸ ಮಾಡಬಾರದು ಎನ್ನುವ ಅರ್ಥವನ್ನು ಕೊಡುತ್ತದೆ. ಇನ್ನು ನೆಕ್ಸ್ಟ್ ಕೈ ಕೊಡು, ಕೈ ಕೊಡು ಅನ್ನೋದನ್ನು ಕೂಡ ಮೋಸ ಮಾಡಬಾರದು ಎಂಬಂತಹ ಅರ್ಥವನ್ನು ಕೊಡುತ್ತದೆ. ಇಲ್ಲಿ ನಾವು ಯಾರಿಗೂ ಕೈ ಕೊಡಬಾರದು. ನಾವು ಒಬ್ಬರಿಗೆ ಕೈ ಕೊಟ್ಟರೆ ನಮಗೆ ಅದು ವಾಪಸ್ಸಾಗಿ ಬರುತ್ತದೆ ಇಂಥದ್ದನ್ನು ನಾವು ಅಲ್ಲಿ ವಾಕ್ಯ ರೂಪದಲ್ಲಿ ಬರೀಬೇಕು. ಕಣ್ಣು ಕೆಂಪಗೆ ಮಾಡು, ಕಣ್ಣು ಕೆಂಪಗೆ ಮಾಡು ಅಂದರೆ ಕೋಪಿಸಿಕೊಳ್ಳು ಅನ್ನುವ ಅರ್ಥವನ್ನು ಕೊಡುತ್ತೆ. ಏನು ಶತ್ರುವನ್ನು ಕಂಡಾಗ ನಾನು ಕಣ್ಣು ಕೆಂಪು ಮಾಡಿಕೊಂಡೆನು ಅನ್ನುವ ಕೂಡ ಅರ್ಥವನ್ನು ಕೊಡುತ್ತದೆ. ಇನ್ನು ನೆಕ್ಸ್ಟು ಹಿತ್ತಾಳೆ ಕಿವಿ ಅಂತಂದರೆ ಚಾಡಿ ಮಾತು ಕೇಳು. ಹಿತ್ತಾಳೆ ಕಿವಿ ಅಂದರೆ ಅವನು ಹಿತ್ತಾಳೆ ಕಿವಿಯನ್ನು ಹೊಂದಿದ್ದಾನೆ ಅಂದರೆ ಯಾರಾದರೂ ಚಾಡಿ ಹೇಳಿದರೆ ಅದನ್ನು ನಂಬಿಕೊಂಡು ಕುಂತವರಿಗೆ ಹಿತ್ತಾಳೆ ಕಿವಿ ಹೊಂದಿದವರು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಕೈ ಬೆಚ್ಚಗೆ ಮಾಡು ಅಂದರೆ ಲಂಚ ತೆಗೆದುಕೊಳ್ಳುವವನನ್ನು ಕೈ ಬೆಚ್ಚಗೆ ಮಾಡು ಅಂತ ಹೇಳ್ತಾರೆ. ಪೊಲೀಸರು ನನಗೆ ಕೈ ಬೆಚ್ಚಗೆ ಮಾಡು ಅಂತ ಹೇಳಿದರು ಅಂತ ಕೂಡ ನಾವು ಹೇಳ್ಬೋದು. ಇನ್ನು ಸಿಂಹ ಸ್ವಪ್ನ ಅಂದರೆ ಭಯಗೊಳಿಸುವ ನೆನಪನ್ನು ಏನಂತ ಕರೀತಾರೆ? ಸಿಂಹ ಸ್ವಪ್ನ ಅಂತ ಕರೀತಾರೆ. ಅಥವಾ ಭಯವನ್ನು ಉಂಟು ಮಾಡತಕ್ಕಂಥ ಕನಸುಗಳನ್ನು ಸಿಂಹ ಸ್ವಪ್ನಗಳು ಅಂತ ಕರೀತಾರೆ. ಇವುಗಳನ್ನು ಕೂಡ ವಾಕ್ಯದಲ್ಲಿ ಚೆನ್ನಾಗಿ ಇದು ಮಾಡಿ, ತುಂಬ ಈಸಿಯಾಗಿವೆ, ಇವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನಾವು ನೆಕ್ಸ್ಟು ಗುಣವಾಚಕಗಳನ್ನು ನೋಡ್ಕೊಂಡು ಹೋಗೋಣ. ಗುಣವಾಚಕಗಳು ತುಂಬ ಇಂಪಾರ್ಟೆಂಟು. ಇವುಗಳು ಕೂಡ ಕೇಳ್ತಾರೆ, 1 ಅಥವಾ 2 ಅಂಕಗಳಲ್ಲಿ ಕೇಳ್ತಾರೆ. ಹೆಮ್ಮರದಲ್ಲಿ ಬರ್ತಕ್ಕಂಥ ಗುಣವಾಚಕ ಅಂದರೆ ಹಿರಿದು ಅಂತ ಆಗುತ್ತೆ. ಶುದ್ಧ ನೀರಿನಲ್ಲಿ ಬರ್ತಕ್ಕಂಥ ಗುಣವಾಚಕ ಯಾವುದಂದ್ರೆ ಶುದ್ಧ ಅಂತ ಆಗುತ್ತೆ. ಕಿರಿದಾರಿನಲ್ಲಿ ಬರ್ತಕ್ಕಂಥ ಗುಣವಾಚಕ ಯಾವುದಂದರೆ ಕಿರಿದು ಅಂತ ಆಗುತ್ತೆ. ರಸಬಳಿಯಲ್ಲಿ ಬರ್ತಕ್ಕಂಥ ಗುಣವಾಚಕ ಅಂದರೆ ರಸ ಅಂತ ಆಗುತ್ತೆ. ಇಲ್ಲಿ ಏನಂದರೆ ಒಂದು ನಾಮಪದದ ಏನನ್ನ ಗುಣವನ್ನು ಸೂಚನೆ ಮಾಡ್ತದೆ. ಇಲ್ಲಿ ನೋಡಿ, ಹೆಮ್ಮರದಲ್ಲಿ ಹಿರಿದು ಪ್ಲಸ್ ಮರ ಹೆಮ್ಮರ ಅಂತ ಆಗುತ್ತೆ. ಇಲ್ಲಿ ಹಿರಿದು ಎನ್ನುವುದು ಆ ಮರ, ನಾಮಪದ ಯಾವುದು? ಮರದ ಗುಣವನ್ನು ತಿಳಿಸ್ತದೆ. ಇಲ್ಲಿ ನೀರು ಎಂಬುದು ನಾಮಪದ ಆಗಿದ್ದು ಇದರಲ್ಲಿ ಶುದ್ಧ ನೀರು. ಯಾವ ಥರ ನೀರು? ಶುದ್ಧ ನೀರು. ಶುದ್ಧ ಅನ್ನೋದು ಅದರ ಗುಣವನ್ನು ತಿಳಿಸ್ತದೆ, ಅದಕ್ಕೋಸ್ಕರ ಅದರ ಗುಣವನ್ನು ಹೇಳ್ಬೋದು. ಇಲ್ಲಿ ಕಲಿಭೀಮದಲ್ಲಿ ಕಲಿ ಎಂಬುದು ಗುಣವಾಚಕ ಪದವಾಗಿದೆ. ಹಿತವಚನದಲ್ಲಿ ಹಿತ ಎಂಬುದು ಗುಣವಾಚಕ ಪದವಾಗಿದೆ. ಬೆಳ್ಳಿ ಲೋಟದಲ್ಲಿ ಬೆಳೆ ಎಂಬುದು ಗುಣವಾಚಕ ಪದವಾಗಿದೆ. ಎಳೆ ಮಗುವದಲ್ಲಿ ಎಳೆಯ ಎಂಬುದು ಗುಣವಾಚಕ ಪದವಾಗಿದೆ. ಕಾರ್ಮೋಡದಲ್ಲಿ ಕಪ್ಪು ಮೋಡ ಎಂಬುದು ಗುಣವಾಚಕ ಪದವಾಗಿದೆ. ದುರ್ಜನದಲ್ಲಿ ದೂರ ಎಂಬುದು ಗುಣವಾಚಕ ಪದವಾಗಿದೆ. ಹಸಿನಿದ್ದೆ ಎಂಬುದರಲ್ಲಿ ಹುಷಿ ಎಂಬುದು ಗುಣವಾಚಕ ಪದವಾಗಿದೆ. ಕಡುಪಾಪ ಎಂಬುದರಲ್ಲಿ ಕಡು ಎಂಬುದು ಗುಣವಾಚಕ ಪದವಾಗಿದೆ. ಗೂಗೆ ಮರಿ ಎಂಬುದರಲ್ಲಿ ಗೂಗೆ ಎಂಬುದು ಗುಣವಾಚಕ ಪದವಾಗಿದೆ. ಮುಗ್ಧ ಜೀವಿ ಎಂಬುದರಲ್ಲಿ ಮುಗ್ಧ ಎಂಬುದು ಗುಣವಾಚಕ ಪದವಾಗಿದೆ. ಹಸಿರು ಕಂಬನಿ ಎಂಬುದರಲ್ಲಿ ಹಸಿರು ಎಂಬುದು ಗುಣವಾಚಕ ಪದವಾಗಿದೆ. ಮತ್ತು ಘೋರಪಾಪಿ ಎಂಬುದರಲ್ಲಿ ಘೋರ ಎಂಬುದು ಗುಣವಾಚಕ ಪದವಾಗಿದೆ. ಇನ್ನು ಇದರಲ್ಲಿ ನೀವು ಈಸಿಯಾಗಿ ಹೇಗೆ ಗೊತ್ತು ಮಾಡ್ಕೋಬೋದು ಅಂದರೆ, ಇಲ್ಲಿ ನೋಡಿ, ಶುದ್ಧ ನೀರು ಎಂಬುದನ್ನು ನಾವು ಉದಾಹರಣೆ ಮುಖಾಂತರ ನೋಡ್ಕೊಂಡು ಹೋಗೋಣ. ಇಲ್ಲಿ ಗುಣವಾಚಕ ಪದಗಳು ಯಾವಾಗಲೂ ಫಸ್ಟ್ಗೆ ಬರುತ್ತವೆ, ನಂತರ ಏನು ಬರ್ತವೆ ಅಂದರೆ ನಾಮಪದಗಳು ಬರ್ತವೆ. ಇಲ್ಲಿ ನೋಡಿ, ಶುದ್ಧ ನೀರಿನಲ್ಲಿ ನೀರು ಎಂಬುದು ನಾಮಪದ 2ನೇ ಸ್ಥಾನದಲ್ಲಿ ಬಂದಿದೆ. ಶುದ್ಧ ಎಂಬುದು ಗುಣವಾಚಕ ಪದ, ಇದು ಪ್ರಥಮವಾಗಿ ಬಂದಿದೆ. ಯಾವ ಪ್ರಥಮವಾಗಿ ಬರ್ತವೋ ಅವುಗಳನ್ನು ಗುಣವಾಚಕ ಪದಗಳನ್ನು ಅಂತ ನೋಡ್ಕೊಂಡ್ಬಿಡ್ಬೋದು. ನಾವು ಅವುಗಳನ್ನೇ ಉತ್ತರ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಧಾತುಗಳನ್ನು ಗುರುತನೆ ಮಾಡ್ಕೊಂಡು ಹೋಗೋಣ. ಧಾತುಗಳು ಯಾವುವು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತುಗಳು ಅಂತ ಕರೀತಾರೆ. ಕ್ರಿಯಾಪದ ಅವುಗಳನ್ನು ನಾವು ಇವಾಗ ಎಕ್ಸಾಂಪಲ್ ಮುಖಾಂತರ ನೋಡ್ಕೋಣ. ಹಾಡೋಳು ಪದದ ಧಾತು ರೂಪ ಯಾವುದಂದರೆ ಹಾಡು ಅಂತ ಆಗುತ್ತೆ. ನೋಡಿ, ಧಾತು ಅಂದರೆ ಮೂಲ ರೂಪ. ಹಾಡುವಳು ಎಂಬುದು ಕ್ರಿಯಾಪದ ಆದರೆ ಅದರ ಮೂಲ ರೂಪ ಯಾವುದಂದರೆ ಹಾಡು ಅಂತ ಆಗುತ್ತೆ. ಕಲಿಯುವವನದು ಕಲಿ ಅಂತ ಆಗುತ್ತೆ. ಓದುವನದು ಓದು ಅಂತ ಆಗುತ್ತೆ. ಹೋದರು ಇದರದ್ದು ಧಾತುರೂಪ ಹೋಗು ಅಂತ ಆಗುತ್ತೆ. ಕೇಳುವರು ಇದರ ಧಾತುರೂಪ ಕೇಳು ಅಂತ ಆಗುತ್ತೆ. ತಿಂದನು ಇದರ ಧಾತುರೂಪ ತಿನ್ನು ಅಂತ ಆಗುತ್ತೆ. ಬಂದನು ಇದರ ಧಾತುರೂಪ ಬರು ಅಂತ ಆಗುತ್ತೆ. ಗೆದ್ದನು ಇದರ ಧಾತುರೂಪ ಗೆಲ್ಲು ಅಂತ ಆಗುತ್ತೆ. ಕಟ್ಟಿಸು ಇದರ ಧಾತುರೂಪ ಕಟ್ಟು ಅಂತ ಆಗುತ್ತೆ. ಕಂಡರು ಇದರ ಧಾತುರೂಪ ಕಾನು ಅಂತ ಆಗುತ್ತೆ. ಕೇಳಿದಾಗ ಇದರ ಧಾತುರೂಪ ಕೇಳು ಅಂತ ಆಗುತ್ತೆ. ನುಡಿಸುವವರು ಇದರ ಧಾತುರೂಪ ನುಡಿ ಅಂತ ಆಗುತ್ತೆ. ನಿಂತರು ಇದರ ಧಾತುರೂಪ ನಿಲ್ಲು ಅಂತ ಆಗುತ್ತೆ. ಎದ್ದರು ಇದರ ಧಾತುರೂಪ ಏಳು ಅಂತ ಆಗುತ್ತೆ. ನಲಿಯುತ್ತಾ ಇದರ ಧಾತುರೂಪ ನಲಿ ಅಂತ ಆಗುತ್ತೆ. ಅಳುತ್ತಿತ್ತು ಇದರ ಧಾತುರೂಪ ಅಳು ಅಂತ ಆಗುತ್ತೆ. ಇವುಗಳು ಎಲ್ಲ ಧಾತುರೂಪಗಳು ಕೂಡ ತುಂಬ ಈಸಿಯಾಗಿರುತ್ತೆ. ಇವುಗಳು ಕೂಡ ಆ ಪದವನ್ನು ನೋಡಿದಾಗ ನಿಮಗೆ ಗೊತ್ತೇ ಆಗಿಬಿಡುತ್ತೆ. ಇವುಗಳನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಕಾಲಸೂಚಕ ಪದಗಳನ್ನು ನೋಡ್ಕೊಂಡು ಹೋಗೋಣ. ಕಾಲಸೂಚಕ ಪದಗಳು ಯಾವುವು ಅಂದರೆ, ಇನ್ನು
ನೆಕ್ಸ್ಟು ಕಾಲಸೂಚಕ ಪದಗಳಲ್ಲಿ ನಾವು ಈಸಿಯಾಗಿ ನೋಡ್ಕೊಳ್ಳೋದು ಏನಂದರೆ ಇವು ಕಾರ್ಯಪದವನ್ನು ಕ್ರಿಯಾಪದವನ್ನು ನೋಡಿದಾಗ ಅವು ಯಾವ ಕಾಲದಲ್ಲಿ ಬರ್ತವೆ ಅಂತ ನಾವು ನೋಡ್ಕೊಳ್ಳೋಣ. ಇಲ್ಲಿ ಏನು ವರ್ತಮಾನ ಕಾಲದಲ್ಲಿ ಇಲ್ಲಿ ನೋಡಿ ಬರುವನು ಎಂಬುದು ಏನು ಭವಿಷ್ಯದಲ್ಲಿ ಆಗ್ತಕ್ಕಂಥ ಭವಿಷ್ಯತ್ ಕಾಲದಲ್ಲಿ ಇರ್ತಕ್ಕಂಥ ಕ್ರಿಯಾಪದ ಆಗಿದೆ. ನೋಡಿ ಇನ್ನು ಬರುವನು, ಇನ್ನು ಮುಂದೆ ಬರ್ತಾನೆ ಅನ್ನೋದು. ಇನ್ನು ನೋಡಿತು ಎಂಬುದು ಕೂಡ ಭೂತಕಾಲ. ನೋಡಿತು ಅಂದರೆ ಮುಗಿದೋಯ್ತು. ಇಲ್ಲಿ ನೋಡಿ ಅಣು ಪ್ರತ್ಯಯ ಬಂದರೆ ಅವಾಗ ಭವಿಷ್ಯತ್ ಕಾಲದಲ್ಲಿ ಇರ್ತದೆ. ತು ಪ್ರತ್ಯಯ ಬಂದರೆ ಏನು ಅತು ಅಥವಾ ತು ಪ್ರತ್ಯಯ ಬಂದರೆ ಭೂತಕಾಲದಲ್ಲಿರುತ್ತೆ. ಅಣು ಪ್ರತ್ಯಯ ಕೂಡ ಬಂದರೆ ಅದು ಕೂಡ ಭೂತಕಾಲದಲ್ಲಿ. ಇಲ್ಲಿ ಪ್ರತ್ಯಯಗಳಿಗಿಂತ ನಾವು ಕಾಲವನ್ನು ಒಂದು ವಾಕ್ಯದಲ್ಲಿ ಅದನ್ನು ನೋಡ್ಕೊಂಡ್ಬಿಟ್ಟು ವಾಕ್ಯವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅದು ಯಾವ ಕಾಲದಲ್ಲಿ ಇದೆ ಅಂತ ನಾವು ನೋಡ್ಕೊಬೇಕು. ಆವಾಗಲೇ ನಮಗೆ ಗೊತ್ತಾಗುತ್ತೆ. ಬರುತ್ತಾನೆ ಅಂದರೆ ಇವಾಗ ಬರ್ತಾ ಇದ್ದಾನೆ ಅನ್ನೋದು ವರ್ತಮಾನ ಕಾಲದಲ್ಲಿ ಬರುತ್ತೆ. ಹೋದನು ಕೂಡ ಭೂತಕಾಲದಲ್ಲಿ ಬರುತ್ತೆ. ಹೋದರು ಕೂಡ ಭೂತಕಾಲದಲ್ಲಿ ಬರುತ್ತೆ. ಕುಣಿಯುತ್ತಿತ್ತು ಎಂಬುದು ವರ್ತಮಾನ ಕಾಲದಲ್ಲಿ ಬರುತ್ತೆ. ಹೇಳಿದರು ಇದು ಕೂಡ ಭೂತಕಾಲದಲ್ಲಿ ಬರುತ್ತೆ. ಹಾಕುತ್ತಾರೆ ಇದು ವರ್ತಮಾನ ಕಾಲದಲ್ಲಿ ಬರುತ್ತೆ. ಬರುತ್ತಾರೆ ಇದು ವರ್ತಮಾನ ಕಾಲದಲ್ಲಿ ಬರುತ್ತೆ. ಹೋದೆವು ಇದು ಭೂತಕಾಲದಲ್ಲಿ ಬರುತ್ತೆ. ಕೇಳಿದೆವು ಇದು ಭವಿಷ್ಯತ್ ಕಾಲದಲ್ಲಿ ಬರುತ್ತೆ. ನೋಡುತ್ತಾರೆ ಇದು ವರ್ತಮಾನ ಕಾಲದಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಇನ್ನು ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಕೊಂಡು ಹೋಗೋಣ. ವಿಭಕ್ತಿ ಪ್ರತ್ಯಯಗಳು ಕೂಡ ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿ ಗೆ ಪಂಚಮಿ ದಶೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನ ಐ ಇರ ಅಂತ ಆಗುತ್ತೆ. ಇವುಗಳದ್ದು ಏನು ಹಳೆಗನ್ನಡ ಪ್ರತ್ಯಯಗಳು ಕೂಡ ಬರ್ತವೆ. ಅವುಗಳನ್ನು ಒಂದೊಂದಾಗಿ ನಾವು ಅದರ ಬಗ್ಗೆ ನಾವು ಪ್ರತ್ಯೇಕ ವಿಡಿಯೋವನ್ನೇ ಮಾಡಿದ್ದೇನೆ, ಅದರಲ್ಲಿ ನೀವು ಹೋಗಿ ನೋಡ್ಬೋದು. ಇಲ್ಲಾಂದರೆ ಇವುಗಳಿಗೆ ಉದಾಹರಣೆಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಧರ್ಮಜನಿಗೆ ಇಲ್ಲಿ ಹೀಗೆ ಪ್ರತ್ಯಯ ಬಂದಿದೆ. ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ನೆಕ್ಸ್ಟು ರಾವಣನೆ ಎಂಬುದು ನೇ ಪ್ರತ್ಯಯ ಬಂದಿದೆ. ಇದನ್ನು ಸಂಬೋಧನಾ ಪ್ರತ್ಯಯ ಬರುತ್ತೆ. ಇನ್ನು ಗುರುವಿಗೆ ಹೀಗೆ ಪ್ರತ್ಯಯ ಬರುತ್ತೆ. ಇದನ್ನು ಚತುರ್ಥಿ ಯಾವುದು ಪ್ರತ್ಯಯ ಗೆ ಪ್ರತ್ಯಯ ಬಂದಿದೆ. ಇದನ್ನ ಚತುರ್ಥಿ ಪ್ರತ್ಯಯ ಅಂತ ಚತುರ್ಥಿ ವಿಭಕ್ತಿ ಬರುತ್ತೆ. ಇನ್ನು 4ನೇದು ಅಲ್ಲಿ ಪ್ರತ್ಯಯ ಬರುತ್ತೆ. ಇದು ಸಪ್ತಮಿಯದ ಆಗುತ್ತೆ. ಇಲ್ಲಿ ನಲ್ಲಿತೆಯಂ ಪ್ರತ್ಯಯ ಬರುತ್ತೆ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. 6ನೇದು ಎ ಪ್ರತ್ಯಯ ಬರುತ್ತೆ. ಇದನ್ನು ಮಗುವೆಯಲ್ಲಿ ಲಾಸ್ಟಿಗೆ ಎ ಪ್ರತ್ಯಯ ಬರುತ್ತೆ. ಇದನ್ನು ಸಂಬೋಧನಾ ಪ್ರತ್ಯಯ ಅಂತ ಹೇಳ್ಬೋದು. ಇಲ್ಲಿ ದರೆಯೋಳು ಅಂದರೆ ಓಳು ಪ್ರತ್ಯಯ ಬರುತ್ತೆ. ಇದು ಸಪ್ತಮಿ ಪ್ರತ್ಯಯ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟು 8ನೇದು ಗುಡಿಸಲಿನಿಂದ ಇಂದ ಪ್ರತ್ಯಯ ಬರುತ್ತೆ. ತೃತೀಯ ಇಂದ ಅಂತ ಬರುತ್ತೆ. ಇನ್ನು ನೆಕ್ಸ್ಟು ಇವರಂ ಪ್ರತ್ಯಯ ಬರುತ್ತೆ. ಇದು ದ್ವಿತೀಯ ಪ್ರತ್ಯಯವಾಗಿದೆ. ಇನ್ನು ಕಟ್ಟಿಗೆಯ ಪ್ರತ್ಯಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರುತ್ತೆ. ಇನ್ನು ನೆಕ್ಸ್ಟು ಪ್ರತ್ಯಯ ಬರುತ್ತೆ. ಇದು ಷಷ್ಠಿ ಅಂತ ಆಗುತ್ತೆ. ಇನ್ನು ದರಿತ್ರಿಯೋಳು ಪ್ರತ್ಯಯ ಸಪ್ತಮಿ ಪ್ರತ್ಯಯವಾಗಿದೆ. ಇನ್ನು 12ನೇದು ಗೆ ಪ್ರತ್ಯಯ ಚತುರ್ಥಿ ಕೆ ಅಂತ ಬರುತ್ತೆ. ಇವು ಚತುರ್ಥಿ ಪ್ರತ್ಯಯಗಳಾಗಿವೆ. ಇನ್ನು ಗದ್ಯ ಭಾಗದೋಳು ಓಳು ಪ್ರತ್ಯಯ ಸಪ್ತಮಿ ಪ್ರತ್ಯಯವಾಗಿದೆ. ಇನ್ನು 14ನೇದು ಷಷ್ಠಿ ಪ್ರತ್ಯಯ. ಇಲ್ಲಿ ರಾಮಣ್ಣದಲ್ಲಿ ಪ್ರತ್ಯಯ ಬಂದಿದೆ. ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು 15ನೇದು ಸಮತೆಯನ್ನು ಹಣ್ಣು ಪ್ರತ್ಯಯ ಬಂದಿದೆ. ಇದು ದ್ವಿತೀಯ ಪ್ರತ್ಯಯವಾಗಿದೆ. ಇನ್ನು ಹೊಸಗನ್ನಡ ಪ್ರತ್ಯಯವಾಗಿದೆ. ಸಲೀಲಂ ಪ್ರತ್ಯಯ ಬಂದಿದೆ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ನೆಕ್ಸ್ಟು ನೋಡ್ಕೊಂಡು ಹೋಗೋಣ. ನಿಷೇಧ ರೂಪ ಅಂತಂದರೆ ನಿಷೇಧ ರೂಪವನ್ನು ಬರೀರಿ ಅಂದರೆ ಏನು, ಒಂದು ಕಾರ್ಯವಾಗ್ತಿರುತ್ತೆ, ಅದನ್ನು ನಿಷೇಧ ರೂಪದಲ್ಲಿ ಅದು ಆಗಬಾರದು ಅನ್ನೋ ರೀತಿಯಲ್ಲಿ ಬರೆಯೋದನ್ನು ಏನಂತ ಕರೀತಾರೆ, ನಿಷೇಧ ರೂಪವನ್ನು ಅಂತ ಕರೀತಾರೆ. ಇವುಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಹಾಡುವನು ಪದದ ನಿಷೇಧ ರೂಪ ಹಾಡನು ಅಂತ ಆಗುತ್ತೆ. ಬರೆಯುವುದು ಇದರ ನಿಷೇಧ ಪರ್ಥ ಬಾರದು ಅಂತ ಆಗುತ್ತೆ. ಬರುವುದು ಪದದ ನಿಷೇಧ ರೂಪ ಬಾರದು ಅಂತ ಆಗುತ್ತೆ. ಬಂದನು ಪದದ ನಿಷೇಧ ರೂಪ ಬಾರದು ಅಂತ ಆಗುತ್ತೆ. ನೋಡುವನು ಪದದ ನಿಷೇಧ ರೂಪ ನೋಡನು ಅಂತ ಆಗುತ್ತೆ. ಬರುತ್ತಾರೆ ಇದರ ನಿಷೇಧ ರೂಪ ಬರರು ಅಂತ ಆಗುತ್ತೆ. ಮಾಡುವನದು ಮಾಡನು ಅಂತ ಆಗುತ್ತೆ. ನೋಡುವಳುದು ನೋಡನು ಅಂತ ಆಗುತ್ತೆ. ನೋಡಳು ಅಂತ ಆಗುತ್ತೆ. ಆಡಿದರುದು ಆಡರು ಅಂತ ಆಗುತ್ತೆ. ಬರೆಯವನು ಅನ್ನೋದು ಬರೆಯನು ಅಂತ ಆಗುತ್ತೆ. ಕರೆಯಿತು ಪದದ ನಿಷೇಧ ರೂಪ ಕರೆಯದು ಅಂತ ಆಗುತ್ತೆ. ಇನ್ನು ನೆಕ್ಸ್ಟು ನಾವು ಪತ್ರಲೇಖನಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ಪತ್ರಲೇಖನಗಳಲ್ಲಿ ಯಾವ ರೀತಿ ಪತ್ರಗಳು ಬರುತ್ತವೆ ಅಂದರೆ, ಒಂದು ವೈಯಕ್ತಿಕ ಪತ್ರಲೇಖನ ಬರುತ್ತೆ, ಇನ್ನೊಂದು ಕಚೇರಿ ಪತ್ರಲೇಖನಗಳು ಬರುತ್ತೆ. ಇವೆರಡುಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಹೋಗೋಣ, ಶಾರ್ಟ್ಕಟ್ಟಲ್ಲಿ ನೋಡ್ಕೊಂಡು ಹೋಗೋಣ. ಇಲ್ಲಿ ವೈಯಕ್ತಿಕ ಪತ್ರಲೇಖನದಲ್ಲಿ ಇಲ್ಲಿ ಪೂರ್ವದಲ್ಲಿ ಏನಂತ ಕರೀತಾರೆ,
ಕ್ಷೇಮ ಅಂತ ಕರೆದಿರ್ತಾರೆ. ಇಲ್ಲಿ ಬಲಭಾಗದಲ್ಲಿ ಏನು ಎಡಭಾಗದಲ್ಲಿ ಕ್ಷೇಮ ಅಂತ ಬರೀಬೇಕು. ಇಲ್ಲಿ ಬಲಭಾಗದಲ್ಲಿ ದಿನಾಂಕ ಮತ್ತು ಹೆಸರು, ವಿಳಾಸ ಇದನ್ನು ಬರೀಬೇಕು. ಇನ್ನು ನೆಕ್ಸ್ಟು ಸ್ಟಾರ್ಟಿಂಗ್ನಲ್ಲಿ ನಾವು ಏನಂತ ಹೇಳಬೇಕು, ಯಾರಿಗೆ ಗೆಳೆಯರಿಗೆ ಬರಿತಾ ಇದ್ದರೆ ಪ್ರೀತಿ ಗೆಳತಿ, ತಂದೆಗೆ ಬರಿತಾ ಇದ್ದರೆ ತೀರ್ಥರೂಪ ತಂದೆಯವರು, ತಾಯಿಗೆ ಬರಿತಾ ಇದ್ದರೆ ಮಾತೃಶ್ರೀ ತಾಯಿಯವರು, ಇನ್ನು ಅಣ್ಣನಿಗೆ ಬರಿತಾ ಇದ್ದರೆ ತೀರ್ಥರೂಪ ಸಮಾನರಾದ ಅಣ್ಣನಿಗೆ ಅಂತ ಹೀಗೆಲ್ಲ ಏನು ಸಂಬೋಧನೆಯನ್ನು ಸ್ಟಾರ್ಟ್ ಮಾಡ್ತಾ ಪ್ರೀತಿಯ ಗೆಳತಿಗೆ ರಮ್ಯಾಳಿಗೆ ಪಲ್ಲವಿ ಮಾಡುವ ವಂದನೆಗಳು. ನಾನು ಇಲ್ಲಿ ಕ್ಷೇಮ, ನೀವು ಇಲ್ಲಿ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತೇನೆ. ಇದನ್ನು ನೀವು ಎಲ್ಲರಿಗೂ ಬರೀಬೇಕು. ಇಲ್ಲಿ ಸಂಬೋಧನೆ ಮಾಡಿದ ನಂತರ ಇಲ್ಲಿ ನಿಮ್ಮ ಹೆಸರನ್ನು ಬರೆದು ಯಾರಿಗೆ ಹೆಸರನ್ನು ಬರೆದು ನಾನು ಮಾಡ್ತಕ್ಕಂಥ ವಂದನೆಗಳು, ನಾನು ಇಲ್ಲಿ ಕ್ಷೇಮ, ನೀವು ಇಲ್ಲಿ ಕ್ಷೇಮವಾಗಿದ್ದೀರಿ ಅನ್ನೋದನ್ನು ಫಸ್ಟ್ ಲೈನನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ನೀವು ಅಲ್ಲಿ ಒಂದು ವಿಷಯವನ್ನು ಕೊಟ್ಟಿರ್ತಾರೆ. ಯಾವ ವಿಷಯವನ್ನು ಕೊಟ್ಟಿರ್ತಾರೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೋಡಿ ಯಾವ ವಿಷಯ ಅಂದರೆ ಪ್ರವಾಸ ಏರ್ಪಡಿಸ್ತಕ್ಕಂಥದ್ರ ಬಗ್ಗೆ ವಿಷಯವಾಗಿದೆ. ಇಲ್ಲಿ ನೋಡಿ, ನಾನು ಕಾಲೇಜಿನ ಏನು ಅಕ್ಟೋಬರ್ ರಜೆಯಲ್ಲಿ ಪ್ರವಾಸವನ್ನು ಏರ್ಪಡಿಸಿದ್ದರು. ಕಾಲೇಜಿನಲ್ಲಿ ಪ್ರವಾಸವನ್ನು ಏರ್ಪಡಿಸಿದರು. ಉಪನ್ಯಾಸಕರು ಮಾರ್ಗದರ್ಶನದಲ್ಲಿ ನಾನು 4 ದಿನ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ, ಹಂಪಿ ಹೀಗೆ ಏನು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಕಣ್ತುಂಬಿಕೊಂಡು ನಮ್ಮ ಆನಂದವನ್ನು ವರ್ಣಿಸಲಾಯಿತು ಎಂದು ಈ ಕುರಿತು ಭೇಟಿಯಾದ ವಿವರಗಳನ್ನು ಮಾತನಾಡೋಣ ಅಂತ ಹೇಳ್ತಾ ಇದರ ಬಗ್ಗೆ ಇಷ್ಟೇ ಬರೆದ್ರೂ ಸಾಕು, ನಿಮಗೆ 5 ಮಾರ್ಕ್ಸನ್ನು ಕೊಡ್ತಾರೆ. ಇವು 5 ಮಾರ್ಕ್ಸ್ನ ಕ್ವಶನ್ಗಳಾಗಿವೆ. ಇನ್ನು ನೆಕ್ಸ್ಟು ವಂದನೆಗಳೊಂದಿಗೆ ಅಂತ ಇಲ್ಲಿ ಬರೀಬೇಕು. ವಂದನೆಗಳೊಂದಿಗೆ ಅಂತ ಹೇಳಿ ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಪಲ್ಲವಿ ಅಂತ ಇಲ್ಲಿ ಹೆಸರು, ಅವ್ರ ಯಾರ ಹೆಸರನ್ನ ಕೊಟ್ಟಿರ್ತಾರೆ ಕ್ವಶನ್ನಲ್ಲಿ ಅವ್ರ ಹೆಸರು ಬರೀಬೇಕು, ಇಲ್ಲ ನಿಮ್ಮ ಹೆಸರನ್ನ ಬರೀಬೇಕು. ಇನ್ನು ಹೊರ ವಿಳಾಸ ಅಂದರೆ ಯಾರಿಗೆ ಏನು ಪತ್ರವನ್ನು ಬರೀತಿರ್ತಾರೋ ಅವರ ವಿಳಾಸವನ್ನು ಬರೀಬೇಕು. ಇಲ್ಲಿ ರಮ್ಯಾ ಮತ್ತು ಚಾಮರಾಜನಗರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಕಚೇರಿ ಪತ್ರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಕಚೇರಿ ಪತ್ರಗಳನ್ನ ಯಾವ ರೀತಿ ಬರೀಬೇಕು ಅನ್ನೋ ಮಾದರಿಯನ್ನು ನೋಡ್ಕೊಂಡು ಹೋಗೋಣ. ಇದ್ರದ್ದು ನೀವು ಏನು ಮಾಡಿ ಒಂದು ಸಾರಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಇನ್ನು ನೆಕ್ಸ್ಟು ಕಚೇರಿ ಪತ್ರಗಳನ್ನು ಮಾದರಿಯನ್ನು ನೋಡ್ಕೊಂಡು ಹೋಗೋಣ. ಕಚೇರಿ ಪತ್ರದ ಮಾದರಿ ಯಾವುದಂದರೆ ಇಲ್ಲಿ ನೋಡಿ, ಇಲ್ಲಿ ಎಡಭಾಗದಲ್ಲಿ ಇಂದ ಅಂದರೆ ನಿಮ್ಮ ವಿಳಾಸವನ್ನು ಬರೀಬೇಕು. ಪವಿತ್ರ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಮೈಸೂರು ಅಂತ ನಿಮ್ಮ ವಿಳಾಸವನ್ನು ಬರೀಬೇಕು. ಇನ್ನು ಕೆಳಗಡೆ ಇವರಿಗೆ ಅಂದರೆ ಯಾರಿಗೆ ಪತ್ರವನ್ನು ಬರೀತಿದ್ದೀರ ಅವರ ವಿಳಾಸವನ್ನು ಬರೀಬೇಕು. ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರು ಅಂತ ಬರೀಬೇಕು. ಇಲ್ಲಿ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು. ಇನ್ನು ನೆಕ್ಸ್ಟು ಇಲ್ಲಿ ಮಾನ್ಯರೇ ಎಂಬಂಥ ಪ್ರತ್ಯಯವನ್ನು ಎಲ್ಲರೂ ಬರೆಯಬೇಕು. ಮಾನ್ಯರೇ ಎಂಬಂಥ ಸಂಬೋಧನೆಯನ್ನು ಇಲ್ಲಿ ಬರೆದು ವಿಷಯವನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಸಂಬೋಧನೆ ಯಾವುದು ಆಫೀಸಿಯಲ್ ಲೆಟರ್ಸ್ ಅಂದರೆ ವ್ಯಾವಹಾರಿಕ ಪತ್ರಗಳಲ್ಲಿ ಮಾನ್ಯರೇ ಎಂಬ ಸಂಬೋಧನೆ ಬರೆಯಬೇಕು. ಇವಾಗ ವಿಷಯವನ್ನು ಬರೀಬೇಕು. ಯಾವುದರ ವಿಷಯ ಕುರಿತು ಬರಿತಾ ಇದ್ದೀರಿ ಅಂತ ನಾವು ವಿಷಯವನ್ನು ಬರೀಬೇಕು. ಇಲ್ಲಿ ನಿಮ್ಮ ಖಾತೆಯನ್ನು ಉಳಿತಾಯ ಖಾತೆ ತೆಗೆಯುವ ಕುರಿತು ಅಂದರೆ ನಮ್ಮ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನು ತೆಗೆಯುವ ಕುರಿತು ಅಥವಾ ಬಗ್ಗೆ ಅಂತ ಈ ರೀತಿ ಏನು ವಿಷಯವನ್ನು ಬರೀಬೇಕು. ಇನ್ನು ನೆಕ್ಸ್ಟು ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಮಾಡಬೇಕು. ಮೇಲ್ಕಂಡ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿನಿಯಾದ ನಾನು ಅಥವಾ ಪವಿತ್ರ ಎಂಬಂಥವಳಾದ ನಾನು ತಮ್ಮ ಶಾಖೆಯಲ್ಲಿ ಉಳಿತಾಯ ಖಾತೆಯೊಂದು ತೆಗೆಯಲು ಇಚ್ಛಿಸುತ್ತೇನೆ. ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನವು ನೇರವಾಗಿ ವಿದ್ಯಾರ್ಥಿಗಳ ಶಾಖೆಗೆ ಜಮೆ ಆಗುವ ಕಾರಣದಿಂದ ಶಾಖೆಯ ಅವಶ್ಯಕತೆ ಇರುತ್ತದೆ ಅಂತ ಇಲ್ಲಿ ಆಗಿದೆ. ವಿದ್ಯಾರ್ಥಿ ವೇತನದ ಕುರಿತು ನಾನು ಇಲ್ಲಿ ಬ್ಯಾಂಕ್ನ ಒಂದು ಖಾತೆಯನ್ನು ತೆಗೆಯಲು ಉಳಿತಾಯ ಖಾತೆಯನ್ನು ತೆಗೆಯಲು ನಾನು ಇಲ್ಲಿ ಇಚ್ಛಿಸುತ್ತೇನೆ ಅಂತ ಹೇಳಿಬಿಟ್ಟು ಬರೆದು ಇಲ್ಲಿ ಆದ್ದರಿಂದ ತಾವು ಅನುಕೂಲ ಮಾಡಿ ಕೊಡಬೇಕಾಗಿ ವಿನಂತಿ ಅಂದರೆ ತೆಗೆದುಕೊಡಬೇಕಾಗಿ ವಿನಂತಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಅಂತ ಬರೆದು ಏನು ಮಾಡಬೇಕು, ಇಲ್ಲಿ ಇಂತಿ ತಮ್ಮ ವಿಶ್ವಾಸಿ ಸಹಿ ಅಂತ ಹೇಳ್ಬಿಟ್ಟು ಪವಿತ್ರ ಅಂತ ಬರೆದ್ರೂ ಆಗುತ್ತೆ, ಅಬಕ ಅಂತ ಬರೆದ್ರೂ ಆಗುತ್ತೆ. ಇದು ಏನಾಗಿದೆ ಪತ್ರಗಳ ಕುರಿತು ಆಗಿದೆ. ಇವತ್ತು ನಾವು ಪತ್ರಗಳ ಕುರಿತು ಎಲ್ಲ ನೋಡ್ಕೊಂಡಿದ್ದೇವೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗಾದೆ ಮಾತುಗಳು ಮತ್ತು ಪ್ರಬಂಧಗಳ ಕುರಿತು ನಾವು ನೋಡ್ಕೊಂಡು ಹೋಗೋಣ. ಅದೇ ಅಲ್ಲದೆ ಭಾವಾರ್ಥಗಳ ಕುರಿತು ಕೂಡ ನಾವು ನೋಡ್ಕೊಂಡು ಹೋಗೋಣ. ಈ ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿಯಾಗಿ 15ರಿಂದ 20 ಅಂಕಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಭಾಷಾಭಾಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ನೋಡ್ಕೋಬೇಕು ಮತ್ತು ಚೆನ್ನಾಗಿ ಅಧ್ಯಯನ ಮಾಡಿ. ನಾಳೆ ನಿಮ್ಮದು ಎಕ್ಸಾಮು ಇನ್ನೇನು 2 ದಿನಗಳಲ್ಲಿ ಇರೋ ಕುರಿತು ನೀವು ಕಂಪಲ್ಸರಿಯಾಗಿ ಇದನ್ನು ನೋಡ್ಕೊಳ್ಳಿ. ಇದನ್ನು ಬಿಟ್ಟು ಹೊರಗಡೆ ಯಾವುದೂ ಬರಲ್ಲ, ಇದನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು
ಮುಕ್ತಾಯ ಮಾಡಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ಈ ವಿಡಿಯೋನ ಮುಗಿಸೋಣ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಮತ್ತು ಜಾಸ್ತಿ ಅಂಕಗಳನ್ನು ಪಡೆಯಿರಿ ನಿಮ್ಮ ಎಕ್ಸಾಮ್ಗೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆಯ ಅಂಕಗಳನ್ನು ಪಡೆಯಿರಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು 2-3 ದಿನದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ 90ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೆಗಿಬೋದು ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೇನೆ.